ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದ ಜಾಗತಿಕ ಮಟ್ಟದಲ್ಲಿ ದೊಡ್ಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಇಡೀ ಜಗತ್ತಿನಲ್ಲಿ ಸಪ್ಲೈ ಆಗುವಂತಹ ಗ್ಯಾಸ್ನಲ್ಲಿ ವ್ಯತ್ಯಯ ಉಂಟಾಗಿದೆ. ಇನ್ನು ಭಾರತ ದೇಶದಲ್ಲೂ ಕೂಡ ವಾಣಿಜ್ಯ ಗ್ಯಾಸ್ಗಳು ಸಿಗ್ತಾ ಇಲ್ಲ. ವಾಣಿಜ್ಯ ಗ್ಯಾಸ್ಗಾಗಿ ದಿನಗಟ್ಟಲೆ ಕ್ಯೂ ನಿಲ್ಲಬೇಕಾಗಿದೆ. ಇದರಲ್ಲಿ ಪ್ರಮುಖವಾಗಿ ದಕ್ಷಿಣ ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕಾ ವಲಯ ಅಂತ ಕರೆಸಿಕೊಳ್ಳುವಂತಹ ನಮ್ಮ ಬೆಂಗಳೂರು, ರಾಜ್ಯ ರಾಜಧಾನಿ ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏನ್ ಹಬ್ ಇದೆ ಅದು ಕೂಡ ಸಂಕಷ್ಟದಲ್ಲಿ ಸಿಕ್ಕಿದೆ. ಪ್ರಮುಖವಾಗಿ ಇಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕಂಪನಿಗಳು, ಫ್ಯಾಕ್ಟರಿಗಳು ಮುಚ್ಚುವ ಆತಂಕದಲ್ಲಿದ್ದಾವೆ. ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನೊಟ್ಟಿಗೆ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ದಾನಪ್ಪ ಡಿ.ಪಿ. ಅವರಿದ್ದಾರೆ. ಅವರನ್ನ ಈ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್, ಮಧ್ಯಪ್ರಾಚ್ಯ ಯುದ್ಧ, ಈ ಯುದ್ಧ ಅನ್ನುವಂಥದ್ದೇ ಒಂದು ಇಡೀ ಜಗತ್ತಲ್ಲಿ ತಲ್ಲಣವನ್ನು ಸೃಷ್ಟಿಸಿದೆ. ಅದರಲ್ಲೂ ಪ್ರಮುಖವಾಗಿ ನಾವು ಬಂದಿರುವಂಥದ್ದು ಕಾರ್ಮಿಕರ ಹೊಟ್ಟೆಯ ಮೇಲೆ ಮತ್ತು ಫ್ಯಾಕ್ಟರಿಯ ಮಾಲೀಕರ ಬದುಕೆ ದುಸ್ತರವಾಗುವಂತಹ ಸ್ಥಿತಿ ಬಂದಿದೆ. ತಾವೊಬ್ಬರು ಅಧ್ಯಕ್ಷರಾಗಿ ಏನು ಹೇಳ್ತೀರಿ ಸರ್? ಸರ್, ಇದು ಏನು ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಕೆಲವು ದೇಶಗಳಿಗೆ ಒಂದು ಕ್ಷಿಪಣಿ ಗುಂಡುಗಳು ಬಿದ್ದು, ಬಟ್ ನಮ್ಮ ದೇಶಕ್ಕೆ ಆ ಒಂದು ಕ್ಷಿಪಣಿ ಗುಂಡು ಬೀಳಿದ್ರು ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಕೈಗಾರಿಕೆ ಮೇಲಂತೂ ಆರ್ಥಿಕವಾಗಿ ಹೊಡೆತ ಅಂತೂ ಬಿದ್ದಿರೋದು ಸತ್ಯ. ಬಟ್ ಇತ್ತೀಚೆಗೆ ಏನು ಒಂದು ಏಪ್ರಿಲಲ್ಲಿ ಏನು ಯುದ್ಧ ಸ್ಟಾರ್ಟ್ ಆಯಿತು, ಮಾರ್ಚಲ್ಲಿ ತುಂಬಾ ನಮ್ಮಲ್ಲಿ ಕೈಗಾರಿಕೆಗಳಿಗೆ LPG ಒಂದು ಸಪ್ಲೈ ಆಗಲಿಲ್ಲ. ಏಪ್ರಿಲಲ್ಲಿ ಏನೋ ಒಂದು ಸರ್ಕಾರಿ ಒಂದು ಸೌಮ್ಯದ ಒಂದು ಇಂಡಿಯನ್ BP ಆ್ಯಂಡ್ HP ಗ್ಯಾಸು ಕಂಪ್ಲೀಟ್ ಒಂದು ಗ್ಯಾಸ್ ಸಪ್ಲೈನ ಸ್ಥಗಿತಗೊಳಿಸಿದರು. ಬಟ್ ಖಾಸಗಿ ಒಂದು ಏಜೆನ್ಸಿಯಲ್ಲಿ ಒಂದು ಗ್ಯಾಸ್ ಒಂದು ಸಪ್ಲೈ ಸಿಗ್ತಾ ಇತ್ತು. ಬಟ್ ಏನಂದರೆ ಬೆಲೆ ಮಾತ್ರ ದುಪ್ಪಟ್ಟು ಕೊಟ್ಟು ಒಂದು ಗ್ಯಾಸನ್ನು ತೊಗೊತಾ ಇದ್ರು. ಉದಾಹರಣೆ ಅಂದರೆ 19 kg ಒಂದು ಏನು ಸಿಲಿಂಡ್ರು ಒಂದು ಸರ್ಕಾರಿ ಸ್ವಾಮ್ಯದ ಇಂಡಿಯಾನಲ್ಲಿ 1400 1500 ಇದ್ದರೆ, ಒಂದು ಪ್ರೈವೇಟ್ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ 4500 ಕೊಟ್ಟು ಒಂದು ಕೈಗಾರಿಕೆ ಒಂದು ನಡೆಸೋ ಒಂದು ಪರಿಸ್ಥಿತಿ ಬಂತು. ಈ ಹಿನ್ನೆಲೆಯಲ್ಲಿ ಕೈಗಾರಿಕೆಗಳ ಒಂದು ಪರಿಸ್ಥಿತಿ ಚೆನ್ನಾಗಿಲ್ಲ, ಆರೋಗ್ಯಕರವಾಗಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಈಗ ಪ್ರಮುಖವಾಗಿ ಪೀಣ್ಯ ಇಂಡಸ್ಟ್ರಿಯಲ್ ಹಬ್ ಏನಿದೆ, ಇದರಿಂದ ಸರ್ಕಾರಕ್ಕೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆದಾಯ ಇದೆ. ಸುಮಾರು 12,000ಕ್ಕೂ ಹೆಚ್ಚು ಫ್ಯಾಕ್ಟರಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ. ಸೊ ಸರ್ಕಾರ ನಿಮ್ಮ ಬೆನ್ನಿಗೆ ನಿಂತಿದೆಯಾ? ನೀವು ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದೀರಾ? ಇಲ್ಲ, ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ ಕೈಗಾರಿಕಾ ಪ್ರದೇಶ ಇರ್ಬೋದು, ಒಂದು MSME ಸೆಕ್ಟರ್ ಅಂತ ಹೇಳ್ತೀವಲ್ಲ, ತುಂಬಾ ಕಡೆಗಣಿಸಿದೆ ಅಂತ ಹೇಳ್ತಾ ಇರ್ಬೋದು. ಒಂದು LPG ಸಿಲಿಂಡ್ರ್ ಅಂತ ಅಲ್ಲ, ಬೇರೆ ಬೆಲೆನೂ ಕೂಡ ಸಾಕಷ್ಟು ಕೂಡ ನಮಗೆ ಏರಿಸ್ತಾನೆ ಇದ್ದಾರೆ. ಇತ್ತೀಚೆಗೆ BWSSB ಒಂದು ನೀರಿನ ದರ ಇರ್ಬೋದು, ಸ್ಯಾನಿಟರಿ ಚಾರ್ಜ್ ಇರ್ಬೋದು, ರೈನ್ ವಾಟರ್ ಚಾರ್ಜಿಂಗ್ ಅಂತ ಹೇಳಿ ಒಂದು ಅವೈಜ್ಞಾನಿಕವಾಗಿ ವಿಧಿಸ್ತಾ ಇದ್ದಾರೆ. ಬಟ್ ಇತ್ತೀಚೆಗೆ ಬೆಸ್ಕಾಂ ಬಿಲ್ಲು ಕೂಡ ಈ ತಿಂಗಳಿಂದ ಒಂದು ಕಳೆದ ವರ್ಷದ್ದು ಅವ್ರದ್ದು ಒಂದು ಬೆಸ್ಕಾಮ್ದು ಒಂದು ಲಾಸನ್ನು ಕೈಗಾರಿಕೆ ಮೇಲೆ ಆಗ್ತಾ ಇದ್ದಾರೆ. ಇದು ಕೂಡ ಒಂದು ನಮ್ಮಲ್ಲಿ ತಡ್ಕೊಳಕ್ಕೆ ಆಗೋವಷ್ಟು ಒಂದು ಹೊರೆಯನ್ನು ಆಗ್ತಾ ಇದ್ದಾರೆ. ಸ್ಟಾಂಪ್ ಡ್ಯೂಟಿ ಇರ್ಬೋದು, ರಿಜಿಸ್ಟ್ರೇಷನ್ ಫೀಸ್, ಇವೆಲ್ಲ ನಾವು ಬ್ಯಾಂಕಲ್ಲಿ ಲೋನ್ ತಗೊಳ್ಬೇಕು ಅಂದರೆ ಇವೆಲ್ಲ ಒಂದು ಸ್ಟಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀಸ್ ಹಾಕ್ತಾರೆ. ಕಳೆದ ವರ್ಷ ಇದು ಕೂಡ ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಜಾಸ್ತಿ ಆಗ್ತಾಯಿದ್ರು. ಪ್ರತಿಯೊಂದು ಕೂಡ ಇವರು ಸರ್ಕಾರ ಒಂದು ಕೈಗಾರಿಕೆ ಬಿಟ್ಟರೆ ಬೇರೆ ಯಾವೊಂದು ಕ್ಷೇತ್ರನೂ ಸಿಗೋದಿಲ್ಲ. ಪ್ರತಿಯೊಂದು ಬೆಲೆನೂ ಕೂಡ ಕೈಗಾರಿಕೆ ಮೇಲೆ ಕೂಡ ಹಾಕೋದ್ರಿಂದ ಇವತ್ತು ಕೈಗಾರಿಕೆಗಳ ಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿದೆ ಅಂತ ಹೇಳ್ತೀನಿ ಸರ್. ಈಗ ಪ್ರಮುಖವಾಗಿ 400ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳನ್ನು ಮುಚ್ಚುವಂತಹ ಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ, ನೀವು ಆಗಲೇ ಹೇಳ್ದಂಗೆ ಖಾಸಗಿ ಗ್ಯಾಸನ್ನು ಖರೀದಿಸಿ ದುಪ್ಪಟ್ಟು ಬೆಲೆ ಕೊಟ್ಟು ನಾವು ಪ್ರಾಡಕ್ಟಿವಿಟಿಯನ್ನು ಮಾಡಿದ್ರೆ ಯಾವುದೇ ರೀತಿಯ ಲಾಭ ಬರ್ತಾ ಇಲ್ಲ. ಸೊ ಮಾಲೀಕರು ಕೂಡ ಕಂಗಾಲಾಗಿರುವಂಥದ್ದು. ಈ ರೀತಿ ಆದಾಗ ಸಾವಿರಾರು ಉದ್ಯೋಗಿಗಳು ಬೀದಿ ಪಾಲಾಗ್ತಾರೆ. ಅವರಿಗೆ ಸಂಘದ ವತಿಯಿಂದ ಏನು ಭರವಸೆ ಕೊಡ್ತಾ ಇದ್ದೀರಿ? ಅಂದರೆ ಅವರ ರಕ್ಷಣೆ, ಅವ್ರ ಕುಟುಂಬ ಏನು ಸಂಘದಿಂದ ಏನು ಮಾಡ್ತೀರಿ ಸರ್? ಸರ್, ಇವಾಗ ಪ್ರಮುಖವಾಗಿ ಕಾರ್ಮಿಕರಿಗಿಂತ ಮಾಲೀಕರು ಹೆಚ್ಚು ಆತಂಕ ಆಗಿದ್ದಾರೆ. ಬಟ್ ಇಲ್ಲಿ ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಹೆಚ್ಚು ಸಣ್ಣ ಸಣ್ಣ ಕೈಗಾರಿಕೆಗಳಿದೆ. ಸಣ್ಣ ಸಣ್ಣ ಕೈಗಾರಿಕೆಗಳು ಅವರು ಜಾಬ್ ವರ್ಕ್ ಮಾಡಿ ಒಂದು ದೊಡ್ಡ ಕೈಗಾರಿಕೆಗಳಿಗೆ ಒಂದು ಸಪ್ಲೈ ಮಾಡ್ತಾರೆ ಒಂದು ಪ್ರಾಡಕ್ಟ್ನ. ಆ ಒಂದು ನಿಟ್ಟಿನಲ್ಲಿ ಅವರು ಮೊದಲೇ ನಮಗೆ ಒಂದು 6 ತಿಂಗಳು, ಒಂದು ವರ್ಷಕ್ಕೆ ಒಂದು ರೇಟ್ ಕಾಂಟ್ರಾಕ್ಟ್ ಅಂತ ಮಾಡಿರ್ತಾರೆ. ಆ ಒಂದು ಪರ್ಚೇಸ್ ಆರ್ಡ್ರ್ ಕೊಟ್ಟ ಮೇಲೆ ನಾವು ಅವರಿಗೆ ಸಪ್ಲೈ ಮಾಡಲೇಬೇಕು. ನಮಗೆ ಅದು ಪ್ರಾಫಿಟ್ ಬರುತ್ತೋ ಲಾಸ್ ಬರುತ್ತೋ ಏನೂ ನೋಡೋದಿಲ್ಲ. ಅದು ಒಂದು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಅವರು ನಾವು ಸಪ್ಲೈ ಮಾಡಲಿಲ್ಲ ಅಂದರೆ ನಮ್ಮನ್ನು ಬ್ಲಾಕ್ ಲಿಸ್ಟ್ ಮಾಡಿ ನೆಕ್ಸ್ಟ್ ನಮಗೆ ಯಾವುದೇ ಥರದ ಆರ್ಡ್ರ್ ಕೊಡಲ್ಲ. ಹಾಗಾಗಿ
ಹೀಗಾಗಿ ಮಾಲೀಕರು ತುಂಬ ಲಾಸ್ ಮಾಡಿಕೊಂಡು ಒಂದು ಸಪ್ಲೈ ಮಾಡೋ ಒಂದು ಪರಿಸ್ಥಿತಿ ಬಂದಿದೆ ಸರ್. ಸರ್, ಈಗ ಮಾಲೀಕರು ಲಾಸ್ ಆದರೆ 100% ಫ್ಯಾಕ್ಟ್ರಿ ಲಾಸ್ ಆಗುತ್ತೆ, ಫ್ಯಾಕ್ಟ್ರಿ ಶಟ್ ಡೌನ್ ಆಗುವಂಥ ಸ್ಥಿತಿ ಬರುತ್ತೆ. ಸೊ ಇಲ್ಲಿ ಕಾರ್ಮಿಕರ ಗೋಳು ಕೇಳೋರು ಯಾರು ಅಂತ. ಈಗ ಮಾಲೀಕರು ಚೆನ್ನಾಗಿದ್ದರೆ ಕಾರ್ಮಿಕರು ಬರ್ತಾರೆ ಸರ್. ಈಗ ತಕ್ಷಣ ಏನು ಇನ್ನು ಕಳೆದ ತಿಂಗಳಿಂದ ಈ ಒಂದು ಪ್ರಾಬ್ಲಮ್ಸ್ ಒಂದು ಕ್ರಿಯೇಟ್ ಆಗೋದ್ರಿಂದ ಈ ಒಂದು ಪ್ರಕ್ರಿಯೆ ಇನ್ನು 2-3 ತಿಂಗಳಿಗೆ ಕಾರ್ಮಿಕರು ಕೂಡ ಬೀದಿಗೆ ಬರೋದು ನಿಶ್ಚಿತ ಅಂತ ಹೇಳ್ತೀನಿ ಸರ್. ಸರ್, ಈ ರೀತಿ ಆದಾಗ ಯಾಕೆ ಅಂತಂದರೆ ಇಲ್ಲಿ ಎಷ್ಟೋ ಜನ ಪೀಸ್ ವರ್ಕ್ ಮಾಡುವಂಥ ದಿನಗೂಲಿ ನೌಕರರು ಈ ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರ ಕುಟುಂಬ ಅಥವಾ ಒಂದು ಈಗ ದಾನಪ್ಪ ಅವರು ಸರ್ಕಾರದ ಗಮನವನ್ನು ಹರಿಸಿದ್ದೀರಾ, ಈ ರೀತಿ ಆಗ್ತಾ ಇದೆ, ನಮಗೆ ಸಿಲಿಂಡರನ್ನು ಒದಗಿಸಿ, ದಯವಿಟ್ಟು ನಾವು ಸಿಲಿಂಡರನ್ನು ಕೊಟ್ಟರೆ ನಾವು ಕುಟುಂಬಗಳನ್ನು ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಹೋಗಿ ಏನಾದರೂ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಾ? ಇಲ್ಲ, ನಾವು ಕೂಡ ಕೇಂದ್ರ ಸರ್ಕಾರಕ್ಕಿರ್ಬೋದು, ರಾಜ್ಯ ಸರ್ಕಾರಕ್ಕಿರ್ಬೋದು ಕೂಡ ಸಾಕಷ್ಟು ಮನವಿ ಮಾಡಿದ್ದೀವಿ. ಬಟ್ ಎಲ್ಲ ಒಂದು ಕಡೆ ನೋಡಿ, ಒಂದು ಡೊಮೆಸ್ಟಿಕ್ ಸಿಲಿಂಡರ್ ಅಂತ ಮಾಡ್ತಾರೆ, ಕಮರ್ಷಿಯಲ್ ಅಂತ ಮಾಡ್ತಾರೆ. ಬಟ್ ಕೈಗಾರಿಕೆಗಳಿಗೆ ಒಂದು ಸಪರೇಟ್ ಒಂದು ಸಿಲಿಂಡರ್ ಫೆಸಿಲಿಟಿ ಅಂತ ಹೇಳಿ ಒಂದು ರಾಜ್ಯ ಸರ್ಕಾರನೂ ಮಾಡ್ತಾ ಇಲ್ಲ, ಒಂದು ಕೇಂದ್ರ ಸರ್ಕಾರನೂ ಮಾಡ್ತಾ ಇಲ್ಲ. ಪ್ರತಿಯೊಂದು ಕೂಡ ರಾಜ್ಯದಲ್ಲೂ ಕೂಡ ಒಂದು ಕೈಗಾರಿಕೆಗಳಿಗೆ ವಿಶೇಷವಾಗಿ ಒಂದು ಕೊಡ್ತಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಕೈಗಾರಿಕೆಗಳಿಗೆ ಒಂದು ಅದು ಕೋಟಾ ಅನ್ನೋದು ನಮ್ಮ ಕೈಗಾರಿಕೆಗಳಿಗೆ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ನಾವೇನು ಕಮರ್ಷಿಯಲ್ ರೇಟಲ್ಲೇ ಕೊಟ್ಟು ಕೈಗಾರಿಕೆಗಳನ್ನು ನಡೆಸಬೇಕು ಅಂತ ಪರಿಸ್ಥಿತಿ ಬಂದಿದೆ. ಈಗ ಒಂದು ವೇಳೆ ಈ ರೀತಿಯ ಕಂಪನಿಗಳು ಮುಚ್ಚಿದ್ರೆ, ಅಂದರೆ ಫ್ಯಾಕ್ಟ್ರಿಗಳು ಮುಚ್ಚೋದ್ರೆ, ಈಗ ಪ್ರಸ್ತುತ ಸರ್ಕಾರಕ್ಕೆ ಲಾಸ್ ಅನ್ನುವಂಥದ್ದು ಕೂಡ ಆಗುತ್ತೆ. ಸರ್ಕಾರಕ್ಕೂ ಕೂಡ, ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಆದಾಯದ ಮೂಲ ಕೂಡ ಇದ್ದೇ ಇರುತ್ತೆ. ಪೀಣ್ಯದಿಂದ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಇರ್ಬೋದು ಅಥವಾ ಒಂದು ಪ್ರೊಡಕ್ಟಿವಿಟಿಯಿಂದ ಸರ್ಕಾರಕ್ಕೂ ಲಾಭ ಇರುತ್ತೆ. ಹೀಗಾಗಿಯೇ ಇಂಡಸ್ಟ್ರಿಯಲ್ ಹಬ್ಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ನಾವು ಅನ್ನುವಂಥದ್ದು ಸಾಕಷ್ಟು ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ. ಸೊ ಈಗ ನಮ್ಮ ವಾಹಿನಿಯ ಮುಖಾಂತರ ನೀವು ಸರ್ಕಾರಕ್ಕೆ ಮನವಿ ಮಾಡೋದಾದರೆ ಮತ್ತು ನಿಮ್ಮ ಸಂಘದ ಮಾಲೀಕರುಗಳೇನಿದ್ದಾರೆ, ಫ್ಯಾಕ್ಟ್ರಿಯ ಮಾಲೀಕರುಗಳಿಗೆ ಹೇಳೋದಾದರೆ ಏನು ಭರವಸೆಯನ್ನು ಕೊಡ್ತೀರಿ ಸರ್? ಸರ್, ಇವಾಗ ನಮ್ಮ ಒಂದು MSME ಸೆಕ್ಟರ್ ಅಂತ ಏನಿದೆ, ಅಗ್ರಿಕಲ್ಚರ್ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟು ನಾವು ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾ ಇರೋದು. ಸಾವಿರಾರು ಕೋಟಿ ಒಂದು ರೆವಿನ್ಯೂವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇರೋದು. ನಾವು ಪ್ರತಿ ಸರಿನೂ ಕೂಡ ರಾಜ್ಯ ಸರ್ಕಾರಕ್ಕಿರ್ಬೋದು, ಕೇಂದ್ರ ಸರ್ಕಾರಕ್ಕಿರ್ಬೋದು. ಬಟ್ ಇತ್ತೀಚೆಗೆ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ನಮಗೆ ಒಂದು ಪ್ರೀ ಬಡ್ಜೆಟ್ ಮೀಟಿಂಗಲ್ಲಿ ಒಂದು ಕೈಗಾರಿಕೆಗಳ ಸಮಸ್ಯೆ ಏನು ಅಂತ ಕರೆದಿದ್ರು. ನಾವು ಸಾಕಷ್ಟು ಒಂದು ಸಮಸ್ಯೆನ ಅವರ ಒಂದು ಗಮನಕ್ಕೆ ಹರಿಸಿ, ನಮ್ಮ ಈ ಥರ ಸಮಸ್ಯೆ ಇದೆ, ನಮ್ಮನ್ನು ಒಂದು ಸ್ವಲ್ಪ ಗಮನಿಸಿ ನಮ್ಮಲ್ಲಿ ಕೊಡಿ ಅಂತ ಕೇಳಿದ್ದೀವಿ. ಅವರು ಕೂಡ ಒಂದು 3 ಅವರ್ ಏನೋ ಬಡ್ಜೆಟ್ ಮಾಡಿದರು. ಬಟ್ ಎಷ್ಟು ನಮಗೆ ಒಂದು ಬೇಜಾರಾಯಿತು ಅಂದರೆ, ಆ 3 ಅವರ್ 4 ಅವರ್ ಏನು ಬಡ್ಜೆಟ್ ಮಾಡಿದರು, ನಾವು ಇಷ್ಟು ರೆವಿನ್ಯೂ ಕೊಟ್ಟು ಇಷ್ಟೊಂದು ಎಂಪ್ಲಾಯ್ಮೆಂಟ್ ಜನರು ಒಂದು ವರ್ಡು ಕೂಡ ಅವರು ಕೈಗಾರಿಕೆ ಬಗ್ಗೆ, MSME ಬಗ್ಗೆ ಒಂದು ವರ್ಡು ಮಾಡಲಿಲ್ಲ, ಒಂದು ಏನು ಕೂಡ ಅದಕ್ಕೆ ಒತ್ತು ಕೊಡಲಿಲ್ಲ ಅನ್ನೋದು ಕೂಡ ನಮಗೆ ಸರ್ಕಾರದ ಮೇಲೆ ಬೇಜಾರಿದೆ. ಬಟ್ ಮುಂದಿನ ದಿವಸ ಅವರು ಕೈಗಾರಿಕೆಗಳಿಗೆ ಒಂದು ಸ್ವಲ್ಪ ಒತ್ತು ಕೊಟ್ಟು, ಮೂಲಭೂತ ಸೌಕರ್ಯ ಇರ್ಬೋದು, ಬೇರೆ ಯಾವುದೇ ಒಂದು ಬೆಲೆಯನ್ನು ಹೆಚ್ಚು ಮಾಡದೇ ರೀತಿ, BWS ಇರ್ಬೋದು, ಬೆಸ್ಕಾಮ್ ಇರ್ಬೋದು, ಬೇರೆ ಸ್ಟಾಂಪ್ ಡ್ಯೂಟಿ, ಪ್ರತಿಯೊಂದು ಬೆಲೆನೂ ಯಾವುದೇ ಏರಿಸ್ಲಂಗೆ ನಮ್ಮ ಕೈಗಾರಿಕೆಗಳಿಗೆ ಒತ್ತು ಕೊಟ್ಟರೆ ಕೈಗಾರಿಕೆಗಳ ಸ್ಥಿತಿ ಒಂದು ಸ್ವಲ್ಪ ಉತ್ತಮವಾಗ್ಬೋದು ಅಂತ ನಾನು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾನು ಕೂಡ ಸಾಕಷ್ಟು ವರ್ಷಗಳಿಂದ ಜರ್ನಲಿಸಮಲ್ಲಿದ್ದೀನಿ. ಪೀಣ್ಯ ಕೈಗಾರಿಕಾ ಸಂಘ ಅಂತಂದರೆ ನಮಗೊಂದು ಗಾದೆ ನೆನಪಾಗುತ್ತೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಬಟ್ ಸಂಘದಲ್ಲಿ ಎಲ್ಲೋ ಒಂದು ಕಡೆ ಒಗ್ಗಟ್ಟಿನಲ್ಲಿ ಬಿರುಕಿದೆ ಅನ್ನುವಂತಹ ಸುದ್ದಿ ಇದೆ. ಇದ್ರ ಬಗ್ಗೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಹೇಳಿ ಸರ್. ಇಲ್ಲ, ಇಲ್ಲಿ ಒಗ್ಗಟ್ಟಿನಲ್ಲೇ ಬಿರುಕಿದೆ ಅಂತ ನಾನು ಇದಕ್ಕೆ ಒಪ್ಪೋದಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅದು ಸರ್, ಇಲ್ಲಿ ಎಲ್ಲ ಸಣ್ಣ ಸಣ್ಣ ಕೈಗಾರಿಕೋದ್ಯಮಿಗಳು ಇರೋದ್ರಿಂದ ಅವರದೇ ಆದ ಒಂದು ಕೆಲಸದಲ್ಲಿ ಒಂದು ಬ್ಯುಸಿಯಾಗಿರ್ತಾರೆ. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರೋದು, ಯಾವುದೇ ಒಂದು ಪಾರ್ಟಿಸಿಪೇಟ್ ಮಾಡೋದು ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ಏನಂದರೆ ಒಂದು ಕೆಲವೊಂದು ಕಂಪ್ನಿಯಲ್ಲಿ ಅವನು ಮಾಲೀಕನು ಅವನೇ, ಒಂದು ಏನು ಕಸ ಹೊಡೆಯೋದಿಂದ ಹಿಡಿದು ಪ್ರತಿಯೊಂದು ಅವನೇ ಕೆಲಸ ಮಾಡಬೇಕು. ಒಂದು ಅಕೌಂಟಿಂಗ್ ಕೆಲಸ, ಪ್ರೊಡಕ್ಷನ್ ಕೆಲಸ, ಬ್ಯಾಂಕಿಗೆ ಹೋಗೋ ಕೆಲಸ, ಈ ಥರ ಇರೋದ್ರಿಂದ ಅವನು ತುಂಬಾ ಬ್ಯುಸಿ ಇದೆ. ಬಟ್ ನಮ್ಮಲ್ಲಿ ಯಾವುದೇ ಆ ಥರ ಬಿರುಕಿಲ್ಲ. ಬಟ್ ಸಣ್ಣ ಪುಟ್ಟವಿದ್ರೂ ಕೂಡ ಎಲ್ಲ ಕೈಗಾರಿಕೋದ್ಯಮಿಗಳಿಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ ಸರ್. ಅದರದ್ದು ಏನೋ ಒಂದು ಬಿರುಕಿನ ಒಂದು ವ್ಯತ್ಯಾಸ ಏನು ಕಾಣ್ಬರ್ತಾ ಇಲ್ಲ ಸರ್. ಸರ್, ಇಲ್ಲಿ ಪೀಣ್ಯ ಕೈಗಾರಿಕಾ ಸಂಘದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕಾ ಮಾಲೀಕರಿಂದ ಹಿಡಿದು ಸಣ್ಣ ಪುಟ್ಟ ಕೈಗಾರಿಕಾ ಮಾಲೀಕರವರೆಗೂ ಸದಸ್ಯರಿದ್ದಾರೆ. ಒಂದು ವೇಳೆ ಈ ಒಂದು ಏನು ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಅವರ ಕಂಪನಿ ಮುಚ್ಚುವಂತಹ ಸ್ಥಿತಿ ಬಂದಾಗ, ಅಥವಾ ಅವರು ಕಣ್ಣೀರು ಹಾಕ್ಕೊಂಡು ಸಂಘದ ಬಾಗಿಲಿಗೆ ಬಂದಾಗ, ದಾನಪ್ಪ ಅವರು ಪೀಣ್ಯ ಕೈಗಾರಿಕಾ ಸಂಘದ ವತಿಯಿಂದ ಅವ್ರಿಗೆ ಏನು ನೆರವು ಕೊಡಲಿಕ್ಕೆ ಸಾಧ್ಯ, ಯಾವ ರೀತಿ ಹೆಲ್ಪ್ ಮಾಡ್ತೀರಿ ಅಂತ?
ಈಗ ನಾವು ಆ ಥರ ಒಂದು ಸಮಸ್ಯೆ ಬಂದವರಿಗೆ ನಾವು ಸೂಕ್ಷ್ಮವಾಗಿ ಗಮನಿಸಿ ಅವ್ರದ್ದು ರಿಯಲ್ಲಾಗಿ ಏನು ಸಮಸ್ಯೆ ಇದೆ, ಫೈನಾನ್ಸ್ ಸಮಸ್ಯೆ ಇದೆಯಾ, ಆರ್ಡರ್ ಸಮಸ್ಯೆ ಇದೆಯಾ, ಮಾರ್ಕೆಟಿಂಗ್ ಸಮಸ್ಯೆ ಇದೆಯಾ, ಆಮೇಲೆ ಏನು ಸ್ಕಿಲ್ ಲೇಬರ್ ಸಮಸ್ಯೆ ಇದೆಯಾ, ಇದೊಂದು ಅವ್ರದ್ದು ಒಂದು ತೊಗೊಂಡು ನಾವು ಸಂಬಂಧಪಟ್ಟ ಒಂದು ಏನೋ ಒಂದು ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಎಸ್, ಸಾಕಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟು ಎಷ್ಟರ ಮಟ್ಟಿಗೆ ಅತಂತ್ರ ಸ್ಥಿತಿಯನ್ನ ತಂದೊಡ್ಡಿದೆ ಅಂತ. ನಿಜಕ್ಕೂ ಪೀಣ್ಯದಲ್ಲಿ ಇರುವಂತಹ ಸುಮಾರು 400ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳು, ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳು ತಮ್ಮ ಪ್ರೊಡಕ್ಟಿವಿಟಿಯನ್ನು ನಿಲ್ಲಿಸಿದ್ದಾರೆ. ಬಿಕಾಸ್ ಕಟ್ಟಿಂಗಿಗೆ ಗ್ಯಾಸ್ ಬೇಕು. ಸೊ ಆ ಗ್ಯಾಸು ದುಪ್ಪಟ್ಟು ಬೆಲೆ ಕೊಟ್ಟು ನಾವು ಖರೀದಿ ಮಾಡೋಕೆ ಆಗ್ತಾ ಇಲ್ಲ, ನಾವು ಫ್ಯಾಕ್ಟ್ರಿಯನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಸಂಕಷ್ಟ ಫ್ಯಾಕ್ಟ್ರಿ ಮಾಲೀಕರದು. ಕಾರ್ಮಿಕರು ಕೂಡ ಕೆಲಸ ಕಳೆದುಕೊಳ್ಳುವಂತಹ ತಂತ್ರ ಸ್ಥಿತಿಯಲ್ಲಿದ್ದಾರೆ. ಅಂತಹ ಸ್ಥಿತಿ ಬಂದರೆ ಪೀಣ್ಯ ಕೈಗಾರಿಕಾ ಸಂಘ ಅವರ ಪರವಾಗಿರುತ್ತೆ, ಅವರ ಬೆನ್ನೆಲುಬಾಗಿರುತ್ತೆ ಅನ್ನುವಂತಹ ಮಾತನ್ನ ದಾನಪ್ಪ ಅವರು ಹೇಳಿರುವುದು. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ KR ಬಾಬು, ಸುಮನ್ ಟಿವಿ ಕನ್ನಡ.